ದರ್ಶನ್ ಅವ್ರಿಗೂ ಮತ್ತು ಪುನೀತ್ ಅವ್ರ ಮೇಲೆ ನಾನು ಸ್ವಲ್ಪ ಕೋಪ ಇತ್ತು ಅನ್ನೋದು, ಅದಕ್ಕೇನೋ ರೀಸನ್ನು ಅಂತ ಲ್ಯಾಂಬರ್ಗಿನಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ದರ್ಶನ್ ಬೆಳೆದೇ ಅಂತ ನನಗೆ ಪಕ್ಕ ಇತ್ತು. ಈ ಥರ ಬೆಳೀತಂತ ನನಗೆ ಗೊತ್ತಿಲ್ಲ. ಜೈಲಿನಲ್ಲಿ ಕೂರಿಸೋಷ್ಟು ಬೆಳಿಬಾರ್ದಿತ್ತು. ಬೇತಾಳ ಅಂತೇಳಿ ಹೇಳಿದ್ರು, ಅದೇ ಬೇತಾಳ ಇಂಡಸ್ಟ್ರಿಗೆ ಬೇಕಾಯಿತು. ಅದೇ ಬೇತಾಳನ್ನು ಕಟ್ಔಟ್ ಮಾಡಿ ನಿಲ್ಲಿಸಿದ್ರು. ನನ್ನ ಒಂದು ಕನಸಿದೆ, ಸಿನಿಮೆಟಿಕ್ ಕನಸು. ಅದನ್ನು ಕನಸೋದು ಸಿನಿಮೆಟಿಕ್. ಜೈಲಿಂದ ಬರ್ತಾರೆ, ಬಂದಾಗ ನಾನು ಭೇಟಿಯಾಗಿಬಿಟ್ಟು ಒಂದು ಮಾತು ಹೇಳ್ತೀನಿ, ಸತ್ತವನಿಗೆ ಆತ್ಮಶಾಂತಿ ಅಲ್ಲ, ನೀ ಬದುಕಿದ್ಯಲ್ಲ, ನಿನ್ನ ಆತ್ಮಶಾಂತಿಗೆ ಕೊಡು ಮಾರಾಯ, ನಾನು ವ್ಯವಸ್ಥೆ ಮಾಡ್ತೀನಿ. ಇವ್ರನ್ನ ಗಲ್ಲಿಗೆ ಹಾಕಿದ್ರೆ ನ್ಯಾಯ ಸಿಗ್ತದನ್ನ ಫ್ಯಾಮಿಲಿಗೆ, ನಾನು ಕೊಡಿಸ್ತೀನಿ ನ್ಯಾಯ. ನನ್ನ ರಾಜ್ಕುಮಾರ್ ಅವರ ಕುಟುಂಬದ ವಿಚಾರಕ್ಕೆ ಬಂದಾಗ ಹೇಳ್ತದೆ, ತೂಗುದೀಪ್ ಅವರ ಮನೆಗೆ ಇವಾಗಲೂ ಹೆಸರಿರೋದೇ ಆ ಹೆಸರಿಟ್ಟಿದ್ದಾರೆ, ಅವರೇ ಒಂದು ಇದು ಮಾಡಿದ್ರು ಅಂತ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಾನು ಕೇಳಿಬರ್ತಿದ್ದೆ, ಒಂದು ಕಡೆ ದರ್ಶನ್ ಅವ್ರಿಗೂ ಮತ್ತು ಪುನೀತ್ ಅವ್ರ ಮೇಲೆ ನಾನು ಸ್ವಲ್ಪ ಕೋಪ ಇತ್ತು ಅನ್ನೋದು, ಅದಕ್ಕೇನೋ ರೀಸನ್ನು ಅಂತ ಲ್ಯಾಂಬರ್ಗಿನಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ ಅಂತ. ಆ್ಯಂಡ್ ಅದೇ ರೀತಿ ಇನ್ನೊಂದು ಕಡೆ ಎಲ್ಲೋ ಒಂದು ಮಾಧ್ಯಮದ ಸಂದರ್ಶನದಲ್ಲಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಕುಟುಂಬದಿಂದನೇ ನಾನು ಇವತ್ತು ಅನ್ನ ತಿಂತಾ ಇರೋದು, ನನಗೆ ಅವತ್ತು ಅವಕಾಶ ಕೊಟ್ಟಿದ್ದು ಅನ್ನೋದು ಅವರೇ ಒಂದು ವ್ಯಕ್ತಪಡಿಸ್ತಾರೆ ಕಡೆ ದರ್ಶನ್ ಅವರು. ಅದನ್ನೇ ಎರಡು ಮುಖ ತಾನೇ ಒಪ್ಕೊಂಡಿದ್ದ. ಓಕೆ, ಆ ಇನ್ಸಿಡೆಂಟ್ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರುವಾಗ ಇವರಿಗೆ ಗೌರಿಶಂಕರಿಗೆ, ಅವರಿಗೆ ಏನು ಅಂದರೆ ನಮ್ಮ ಹುಡುಗ, ನಮ್ಮ ಮಗ, ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಚಿನ್ನೇಗೌಡರು ಹೇಳ್ತಾ ಇದ್ರು, ಅದು ನನ್ನ ಮನೆಯಲ್ಲಿ ಬೆಳೆದ ಮಗು ಅದು ಅಂತೇಳಿ. ನನಗೆ ಯಪ್ಪ, ಇಂಥ ಮನುಷ್ಯರು ಇದ್ದಾರಾ ಇಲ್ಲಿ ಅಂತೇಳಿ. ಜೈಲಿಗೆಲ್ಲ ಹೋದ್ಮೇಲೆ ನಿನ್ನೆಲ್ಲ ಮೊನ್ನೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಅದು ನಮ್ಮ ಮನೆಯಲ್ಲಿ ಬೆಳೆದ. ಆಗ ವಜ್ರೇಶ್ವರಿ ಅದು ದೊಡ್ಡ ಇದಲ್ವ, ಅವರೇ ಕಟ್ಟಿದ್ದಾನೆ, ಅವ್ರು ಹೇಳ್ತಾ ಇದ್ದಾರೆ. ಅಂಥ ಜಾಗದಲ್ಲಿ ಇವನಿಗೊಂದು ಭವಿಷ್ಯ ಇರಲಿ, ಇವನಿಗೊಂದು ಉದ್ಯೋಗ ಇರಲಿ ಅಂತೇಳಿ ಒಂದು ಹೊಸ ಕ್ಯಾಮರಾ ಜಿಪ್ಪೇನೋ ತರಿಸ್ಬೇಕು, ಏನೋ ಒಂದು ತರಿಸ್ತಾರೆ. ತರಿಸ್ತೇನೆ, ನೀನು ಅದನ್ನು ನೋಡ್ಕೊ ಅಂತೇಳಿ. ಆದರೆ ಇವನ ತಲೆಯಲ್ಲಿ ಅಲ್ಲೇ ಓಡಿತ್ತು. ಈ ಲ್ಯಾಂಬರ್ಗಿನಿ ಇದೆ ಅಲ್ಲ, ಅದು ಅಲ್ಲಿ ಮೊಳಕೆ ಹೊಡೆದಿದ್ದೆ. ಅಲ್ಲಿ ಪುನೀತನ್ನು ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ತಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆ ಸೂಕ್ಷ್ಮ ಪುನೀತ್ ಹೀರೋ ಆಗಿ ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಈ ಟೆಕ್ನಿಕಲ್ ಇದರಲ್ಲಿ ಇದು ಮಾಡಿಬಿಟ್ಟು ಮುಗಿಸ್ತಾರೆ ಅಂತೇಳಿ. ಓಕೆ, ಯಾರಾದರೂ ಅಮ್ಮ ಆ ತಾಯಿ ಹಾಗೆ ಮಾಡ್ತಾರ? ಪಾರ್ವತಮ್ಮ ಅವನು ಒಳ್ಳೆಯದಕ್ಕಾಗಿ ಆ್ಯಕ್ಟಿಂಗ್ ಅಲ್ಲದಿದ್ದರೆ ಬೇರೆ ಟೆಕ್ನಿಕಲ್ ಇದರಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೀಲಿ ಅಂತ. ಗೌರಿಶಂಕರ ಇಲ್ವಾ, ಎಷ್ಟು ದೊಡ್ಡ ಕ್ಯಾಮರಾಮನ್, ಯಾವತ್ತಿದ್ರೂ ಅವರ ಹೆಸರನ್ನು ಜ್ಞಾಪಿಸುವಂಥದ್ದು. ಹಾಗೆ ಆಗ್ಬೋದೇನೋ ಅಂತೇಳಿ ಅವರ ಯೋಚನೆ. ಅದು ತಪ್ಪು ತಿಳ್ಕೊಂಬಿಟ್ಟ. ಆ ಲ್ಯಾಂಬರ್ಗಿನಿ ಇದ್ರ ಬಗ್ಗೆ ಮಾತಾಡಿದ್ರಲ್ಲ, ನನ್ನ ಹತ್ರ ಇದೆ, ಅವನ ಹತ್ರ ಇದೆ, ಬೇರೆ ಯಾರ ಹತ್ರ ಇದೆ ಇಂಡಸ್ಟ್ರಿಯಲ್ಲಿ ಅಂತ ಕೇಳಿದ್ದು, ಅದರ ಹಿನ್ನೆಲೆಯಲ್ಲಿ ನಡೆದಿರೋ ಘಟನೆ ಇದು. ಅದು ಎರಡು ತಾಳೆ ಮಾಡಿದಾಗ ಆವಾಗಲೇ ಮೊಳಕೆ ಹೊಡೆದಿತ್ತು ಅಂತ. ಆ್ಯಂಡ್ ನಾರ್ಮಲಾಗಿ ಸರ್, ಸಿನಿಮಾ ಜರ್ನಲಿಸ್ಟ್ಗಳಿಗೆ ಒಂದು ಸೂಕ್ಷ್ಮತೆ ಇರುತ್ತೆ. ಯಾರೇ ಒಬ್ಬರು ಹೊಸೊಬ್ರು ಇಂಡಸ್ಟ್ರಿಗೆ ಬಂದ ಬಿಗಿನಿಂಗಿಂದ ಅವ್ರನ್ನ ನೋಡ್ಕೊಂಬಂದಾಗ, ಒಂದು ಪ್ರೆಸ್ ಮೀಟು ಅಥವಾ ಬಿಫೋರ್ ರಿಲೀಸು ಆಫ್ಟರ್ ರಿಲೀಸ್ ಎಲ್ಲ ನೋಡ್ತಾ ಬಂದಾಗ, ಈ ವ್ಯಕ್ತಿ ಏನೋ ಆಗ್ತಾನೆ ಜೀವನದಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂದು ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಆಗಲಿ, ಆಫ್ ಸ್ಕ್ರೀನು, ಯಾಕಂದರೆ ಕ್ಯಾಮ್ರಾ ಇಲ್ಲದೆ ಇರಬೇಕಾದ್ರೆ ನೋಡ್ತೀವಿ ನಾವು ಪ್ರತಿಯೊಂದು ವಿಚಾರಗಳನ್ನ. ಸೊ ನಿಮಗೆ ಅವತ್ತಿನ ಕಾಲಕ್ಕೆ ಡೆಫಿನೆಟ್ಲಿ ನಮ್ಮ ವಿಜುವಲ್ ಮೀಡಿಯಾಸ್ ಎಲ್ಲ ಬರೋಕ್ಕಿಂತ ಮುಂಚೆ ಪತ್ರಿಕೆಯವರು ನೀವೆಲ್ಲ ಪ್ರೆಸ್ ಮೀಟ್ ಕೊಡೋದು, ಒಡನಾಟಗಳು ತುಂಬ ಚೆನ್ನಾಗಿತ್ತು. ಅವತ್ತಿನ ಕಾಲಕ್ಕೆ ಬಿಗಿನಿಂಗ್ ಸಿನಿಮಾದಿಂದ ದರ್ಶನ್ ಅವ್ರು ನೋಡ್ತಾ ಬಂದಾಗ ನಿಮಗೆಲ್ಲೋ ಒಂದು ಕಡೆ ಅನಿಸಿತ್ತಾ, ಇವರು ಎಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾರೆ, ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ? ಇಲ್ಲ, ಒಳ್ಳೆ ಭವಿಷ್ಯ ಇತ್ತು ಅಂತ ನನಗೆ ಅನಿಸಿದೆ. ಯಾಕಂದರೆ ಈ ಉಪೇಂದ್ರ, ರಮೇಶು, ಗಣೇಶು, ಯಶ್, ಶ್ರೀನಗರ ಕಿಟ್ಟಿ ಇವರೆಲ್ಲ ನಮ್ಮ ಮನೆಗೆ ಬಂದವರು. ಯಾವಾಗಲೂ ಸಾಮಾನ್ಯವಾಗಿ ಬಂದು ಹೋಗ್ತಾ ಇದ್ದವರು. ಗಣೇಶ್ ಅಂತೂ ನಮ್ಮ ಮನೆಯಲ್ಲೇ ಹೆಚ್ಚು ಕಮ್ಮಿ ಇದ್ದವರು. ಬೆಳಗ್ಗೆ ಬರೋದು, ಆ ಸಿನಿಮಾದ ಬಗ್ಗೆ ಮಾತಾಡೋದು, ಯಾವುದು ಜೋಗದಲ್ಲಿ ಶೂಟಿಂಗ್ ಮಾಡಿದ್ದು, ಆಗಾಯ್ತಣ್ಣ ಮುಂಗಾರು ಮಳೆ ಅಂತೇಳಿ ಹೇಳೋದು, ಇದೆಲ್ಲ ಏನಾಗಿದ್ರಾಗ ಒಂದೆರಡು ನಾಲ್ಕು ಸಿನಿಮಾದಲ್ಲಿ ಮಾಡಿದ್ದು ಬರ್ಸೋ ಹೊತ್ತು ಇದೇನಾಗಿರಲಿಲ್ಲ. ಆವಾಗಲೇ ನಾನು ಗಣೇಶ ಹತ್ರ ಹೇಳಿದ್ದೆ, ಗಣೇಶ ಲೆವೆಲ್ಲೇ ಬೇರೆ ಆಗುತ್ತೆ, ಯೋಚನೆ ಮಾಡಬೇಡ, ಇದು ನಿನಗೆ ಹಿಟ್ಟು ಕೊಡುತ್ತೆ. ಅದೇನೋ ಒಂದು ಆ ಮನೆ ಇದೆಯಲ್ಲ, ಮನೆಗೆ ಬಂದವರು ಅಷ್ಟು ಜನರು ದೊಡ್ಡ ಸ್ಟಾರ್ ಆಗಿಲ್ಲ. ಅಂದರೆ ಮನೆಯಿಂದಾಗಿ ಆಯಿತು ಒಂದು ಈ ಮೂಢನಂಬಿಕೆ ಅಲ್ಲ, ಬಂದಿದ್ದು ನಿಜ, ಸ್ಟಾರ್ ಆದ್ದು ನಿಜ, ಅಷ್ಟೇ ತಾನೇ. ಅದನ್ನೇ ನಾನು ಹೇಳ್ತಾ ಇರೋದು. ದರ್ಶನ್ ಬಗ್ಗೆ ನಾನು ಅದನ್ನು ಕಂಡುಕೊಂಡಿದ್ದೆ. ಯಾವತ್ತು ಬೇತಾಳ ಅಂತೇಳಿ ಹೇಳಿದ್ರು, ಅದೇ ಬೇತಾಳ ಇಂಡಸ್ಟ್ರಿಗೆ ಬೇಕಾಯಿತು. ಅದೇ ಬೇತಾಳನ್ನು ಕಟ್ಔಟ್ ಮಾಡಿ ನಿಲ್ಲಿಸಿದ್ರು. ಆಲ್ರೆಡಿ ಕಟ್ಔಟ್ ಬರ್ತಾ ಇದೆ ಅಂತೇಳಿ ಅಲ್ವಾ, ಸುದೀಪ್ಗೆ ಅನ್ವಯ ಆಗ್ತದೆ, ದರ್ಶನಿಗೆ ಅನ್ವಯ ಆಗುತ್ತೆ. ದರ್ಶನ ಆ ಬಾಡಿ
ನಿಂತ್ಕೊಂಡ್ಬಿಟ್ರೆ ನಮ್ಮ ಆಫೀಸಿಗೆ ಬಂದಿದ್ದ ಸ್ಟೈಲ್ ನೋಡಬೇಕು, ಎಲ್ಲ ಗಾಬರಿ ಬಿದ್ದು ಯಾವ ಬೇತಾಳ ಬರ್ತಾ ಆವಾಗಲಾಗೆ ಯಾವ ಬೇತಾಳ ಬರ್ತಾ ಇದೆ ಒಳಗೆ ಅಂತೇಳಿ. ಬಟ್ ಪರಿಚಯ ಇರಲಿಲ್ಲ ದರ್ಶನ್ ಅಂತೇಳಿ ಹೇಳಿದ್ಮೇಲೆ ಆಮೇಲೆ ಎಲ್ರಿಗೂ ಪರಿಚಯ ಆಯಿತು. ಸೊ ಅದು ದರ್ಶನ್ ಬೆಳೆದಿದ್ದೇ ಬೆಳೆದ ಅಂತ ನನಗೆ ಪಕ್ಕ ಇತ್ತು. ಈ ಥರ ಬೆಳೀತಂತ ನನಗೆ ಗೊತ್ತಿಲ್ಲ. ಜೈಲಿನಲ್ಲಿ ಕೂರಿಸೋಷ್ಟು ಬೆಳಿಬಾರ್ದಿತ್ತು. ಇದು ಸಮಸ್ಯೆ, ಒಂಥರ ವಿಷಾದಕರ ಕಥೆ. ಎಸ್. ಈಗ ಟೋಟಲಿ ನನ್ನ ಒಂದು ಕನಸಿದೆ, ಸಿನಿಮೆಟಿಕ್ ಕನಸು. ಅದನ್ನು ಕನಸು ಹೌದು, ಸಿನಿಮೆಟಿಕ್ ಹೌದು. ಓಕೆ. ಏನು ಮಾಡಬೇಕು ಅಂತ ಯೋಚನೆ. ನಾನು ಬೆಂಗಳೂರಿಗೆ ಬಂದು ವಿಜಯ ಕರ್ನಾಟಕ ಸೇರಿದಾಗ ಒಂದು ಅಂಕಣ ಶುರು ಮಾಡಿದ್ದೆ, ಚದುರು ಚಿತ್ರಗಳು ಅಂತೇಳಿ. ಈ ಅಸಹಾಯಕ ಕಲಾವಿದರನ್ನ ಹುಡ್ಕೊಂಡು ಹೋಗಿ ಅವರ ಬಗ್ಗೆ ಬರೆಯೋದು. ಹೋಗುವಾಗ ಯಾರೋ ಒಬ್ಬ ಪ್ರೊಡ್ಯೂಸರಿಗೆ ಫೋನ್ ಮಾಡಿಬಿಟ್ಟು, ಸರ್ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಇಂಥ ನಟರ ಥರ, ನಿಮ್ಗೇನಾದರೂ ಅವರಿಗೆ ಅಮೌಂಟ್ ಕೊಡಲಿಕ್ಕೆ ಸಾಧ್ಯ? ನಾನು ತುಂಬ ಕಂಗಾಲಾಗಿದ್ದಾರೆ, ಬಡತನ, ಹಣ ಹೇಳಿ ಎಷ್ಟು ಕೊಡಬೇಕು? 25,000 ಕೊಡಿ. ಸೊ ಅವರೇ ಬಂದು ಕೊಟ್ಟು ಹೋಗೋದು. ಇಂಥದ್ದೊಂದು 100-150 ಮಂದಿಗೆ ಅಸಹಾಯಕ ಕಲಾವಿದರಿಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅದು ನನ್ನ ಬರವಣಿಗೆಯಿಂದ ಸಿಕ್ಕ ನನ್ನ ಗೌರವ. ನಾನು ಮಾಡಿದ್ದೀನಿ ಅಂತಲ್ಲ, ಒಂದು ಪ್ರೇರೇಪಣೆ ಅಷ್ಟೇ. ಇದು ಚದುರು ಚಿತ್ರಗಳಾಗತ್ತೆ. ಈಗ ನಾನು ನನ್ನ ಲೈಫಿನ ತುಂಬ ದೊಡ್ಡ ರಿಸ್ಕ ಸಾಹಸನ ಏನೋ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತೇಳಿ ಹೇಳಿದರೆ ಓಕೆ. ಓಕೆ. ಚದುರು ಚಿತ್ರಗಳ ಅಲ್ಟಿಮೇಟ್, ನನ್ನ ಲೈಫಿನ ಅಲ್ಟಿಮೇಟ್ ಚದುರು ಚಿತ್ರ ಮಾಡಲಿಕ್ಕೆ ಹೊರಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ದರ್ಶನ್ ಹೊರಗೆ ಬರೋ ನಿರೀಕ್ಷೆಯಿಂದ ಪಾಸಿಟಿವ್. ನಾನು ಸಿನಿಮ್ಯಾಟಿಕ್ ಕನಸು ಅಂತೇಳಿ ಹೇಳಿದ್ದೀನಿ, ಬೇರೆ ಅದಕ್ಕೆ ಬೇರೆ ಏನೋ ಅರ್ಥ ಕಲ್ಪಿಸಬೇಡ. ಅಂದರೆ ಮಾಡೇ ಮಾಡ್ತಾನೆ, ಅದು ಹಾಗೇ ಆಗುತ್ತೆ. ಹೊರಡುವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೊರಡೋದಪ್ಪ, ಇದಾಗುತ್ತೆ ಅಂತೇಳಿ. ಜೈಲಿಂದ ಬರ್ತಾರೆ, ಬಂದಾಗ ನಾನು ಭೇಟಿಯಾಗಿಬಿಟ್ಟು ಒಂದು ಮಾತು ಹೇಳ್ತೀನಿ, ಆ ಮನೆ ನೀವು ಏನು ಸತ್ತವನು ಏನೂ ಮಾಡಿದ್ರು, ಏನು ಕೆಟ್ಟದಾಗಿ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆ ಮನೇಲಿ ಒಬ್ಬ ತಂದೆ ತಾಯಿ ಮತ್ತು ಅವನ ಹೆಂಡ್ತಿ ಬಸರಿ, ಒಂದು ಮಗು ಬರ್ತದೆ. ಈಗ ಒಂದು 5-6 ತಿಂಗಳಲ್ಲಿ ಇನ್ನೊಂದು ಮಗು ಬರುತ್ತೆ. ಆ ಮಗುವಿನ ಭವಿಷ್ಯ ತುಂಬ ಕ್ರಿಟಿಕಲ್. ನೀನು ಏನೂ ಮಾಡಬೇಡ, ಒಂದಷ್ಟು ಅಮೌಂಟು ಕೊಡುವಂಥ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡು. ಒಂದು 50 ಲಕ್ಷನ, 1 ಕೋಟಿನ, 2, ನಿನಗೆ ಎಷ್ಟು ಸಾಧ್ಯ. ಅವರು ಒಪ್ಪೋದು ಕಷ್ಟ, ತುಂಬ ಕಷ್ಟ. ಆ ಕಷ್ಟದ ಕೆಲಸ ನಾನು ಮಾಡ್ತೀನಿ, ನೀನು ರೆಡಿ ಇದೆಯಾ ಅಂತೇಳಿ. ಅದು ಸತ್ತವನಿಗೆ ಪರಿಹಾರ ಅಲ್ಲ, ಬದುಕಿರುವವರಿಗೆ ಪರಿಹಾರ. ಇದು ಅದೇನೋ ಹೇಳ್ತಾರಲ್ಲ ಆತ್ಮಶಾಂತಿ ಅಂತೇಳಿ. ಸತ್ತವನಿಗೆ ಆತ್ಮಶಾಂತಿ ಅಲ್ಲ, ನೀ ಬದುಕಿದ್ಯಲ್ಲ, ನಿನ್ನ ಆತ್ಮಶಾಂತಿಗೆ ಕೊಡು ಮಾರಾಯ. ನಾನು ವ್ಯವಸ್ಥೆ ಮಾಡ್ತೀನಿ. ಕಾನ್ಫಿಡೆನ್ಸ್ ಮುಖ್ಯ ಒಬ್ಬನಿಗೆ. ನನಗೆ ಆ ಕಾನ್ಫಿಡೆನ್ಸ್ ಇದೆ, ಮಾಡ್ತೀನಿ ಅಂತೇಳಿ. ಪ್ರೊವೈಡೆಡ್ ಆತ ಒಪ್ಪಬೇಕು ಅಷ್ಟೆ. ಮತ್ತು ಈ ಕಾನೂನು ಇದಿದೆಯಲ್ಲ, ಅದು ತುಂಬ ಕೋರ್ಟಲ್ಲಿ ಹೋಗಿ ಅದು ಒಪ್ಪಿಗೆ ಪಡಿಬೇಕು. ಇಂಥದ್ದೆಲ್ಲ ಸಮಸ್ಯೆ ಇದೆ, ಅದೆಲ್ಲ ಮಾಡೋಣ. ಆ ಫ್ಯಾಮಿಲಿನ ನೋಡ್ಕೊ, ಚಂದ ನೋಡ್ಕೊ. ನೀನು ಏನು ಮಾಡಿದ್ಯೋ ನೀನಲ್ಲ, ನಿನ್ನ ಪಡೆ ಯಾವುದಿದೆಯೋ ಅದೇ ಮಾಡಿದಾರೋ ಅದಕ್ಕೆಲ್ಲ ಒಂದು ಪರಿಹಾರ. ಅದು ಮಾನಸಿಕವಾಗಿ ಹಾಯಾಗಿ ನಿದ್ದೆ ಮಾಡು ಮನೆಗೆ ಹೋಗಿ. ಇದೊಂದು ದಾರಿ ಇದೆ, ಆಯ್ಕೆ ನಿನ್ನದು. ಇದು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಮತ್ತೆ ಹೇಳ್ತೀನಿ, ಒತ್ತಿ ಸಿನಿಮ್ಯಾಟಿಕ್ ಕನಸು. ಎಸ್. ಅಲ್ಲ, ಬಟ್ ಹೆಲ್ಪಿಂಗ್ ಅಂತ ವಿಚಾರಕ್ಕೆ ಬಂದಾಗ ನಾವು ಯಾರ್ಯಾರಿಗೆ ಕೆಲವು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಹಣಕಾಸಿನ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಅವ್ರ ಬರ್ತಡೇಲೆ ಸುಮಾರು ವರ್ಷಗಳಿಂದ ಅವ್ರ ಅಭಿಮಾನಿಗಳೆಲ್ಲ ಸೇರಿ ಅಕ್ಕಿ ಬೇಳೆ ಅದು ಇದು ತಂದು ಅದನ್ನ ಸಾಕಷ್ಟು ಮಠಗಳಿಗೆ ಅಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ನಾವು ಕೂಡ ನೋಡಿದೀವಿ, ನೀವು ಕೂಡ ನೋಡಿದ್ದೀರಾ. ಪ್ರಾಣಿ ವಿಚಾರಗಳಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡಿದ್ದಾರೆ. ಖಂಡಿತವಾಗಿ ನಾಳೆ ಹೇಳಕ್ಕಾಗಲ್ಲ ಈ ವಿಚಾರದಲ್ಲಿ, ಅಥವಾ ಈ ಆಲೋಚನೆ ಆಲ್ರೆಡಿ ಅವರಿಗೆ ಒಳಗಡೆ ಬಂದಿರ್ಬೋದೇನೋ. ಬಟ್ ಯಾರು ಏನೋ ನನ್ನಿಂದ ಒಂದೇನೋ ಆಗೋ ಯಾರು ಮುಂದುವರಿ ಯಾರು ಇಲ್ಲ. ಇಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳೋರು ಮಾತ್ರ ನಮ್ಮಲ್ಲಿ ಇರೋದು. ಯಾರೇ ಆಗಿರಲಿ ಆ ಫ್ಯಾಮಿಲಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ. ಏನು ನ್ಯಾಯ? ಇವ್ರನ್ನ ಗಲ್ಲಿಗೆ ಹಾಕಿದ್ರೆ ನ್ಯಾಯ ಸಿಗ್ತದನ್ನ ಫ್ಯಾಮಿಲಿಗೆ? ನಾನು ಕೊಡಿಸ್ತೀನಿ ನ್ಯಾಯ. ಇದು ಅವರ ಭವಿಷ್ಯಕ್ಕೆ ಒಂದು ದಾರಿ. ಉಳಿದ ಪಡ ಏನಿದೆ ಅದನ್ನು ನೀನು ನೋಡ್ಕೊ. ಇದು ಮಾತ್ರ ನಾನು ನೋಡ್ಕೊಳ್ತಾ ಒಂದು ಕಾನ್ಫಿಡೆನ್ಸ್. ನೀವು ಮಾಡೋದಿದ್ರೆ ನಾನು ರೆಡಿ. ನೀನು ಅಂತೇಳಿ ಏಕವಚನದಲ್ಲಿ ಆ ಸಲಿಗೆ ನನಗಿದೆ. ಕೆಲವೊಮ್ಮೆ ನೀವು ದರ್ಶನ್ ಅವರು ಅಂತ ಹೇಳ್ಬೋದು, ಕೆಲವೊಮ್ಮೆ ಅಯ್ಯೋ ನೀನೇನಾಯ ಅಂತ ಮಾರಾಯ ಅಂತ ಹೇಳ್ಬೋದು. ಇದೆಲ್ಲ ಪ್ರೀತಿಯಿಂದ, ಗೌರವದಿಂದ ಮತ್ತು ಸಲಿಗೆಯಿಂದ. ಬೀಟ್ ಪ್ಲಸ್ ಕರ್ನಾಟಕ.